ಪ್ರೈಸ್ ದ ಲಾರ್ಡ್. ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಗುಡ್ ಫ್ರೈಡೇ ಶುಭ ಶುಕ್ರವಾರದ ನಿಮಿತ್ತವಾಗಿ ನಾವು ಶಿಲುಬೆಯ ಕುರಿತು ಧ್ಯಾನ ಮಾಡುವವರಾಗಿದ್ದೇವೆ ಪ್ರಿಯರೇ. ಪೌಲನು ಕೊರಿಂಥಿ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಶಿಲುಬೆಯ ಮಾತು ಲೋಕದಲ್ಲಿರುವವರಿಗೆ ಹುಚ್ಚು ಮಾತಾಗಿ ತೋರ್ತದೆ, ಆದರೆ ರಕ್ಷಣೆಯಲ್ಲಿರುವ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಹೌದು ಪ್ರಿಯರೇ, ಶಿಲುಬೆಯ ಮಾತು ಲೋಕದವರಿಗೆ ಹುಚ್ಚು ಮಾತಾಗಿ ಕಾಣುತ್ತದೆ, ಆದರೆ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಇಫ್ ದೆರ್ ಈಸ್ ಅ ನೋ ಕ್ರಾಸ್, ದೆರ್ ಈಸ್ ಅ ನೋ ಕ್ರೌನ್. ಹೌದು ಪ್ರಿಯರೇ, ಶಿಲುಬೆ ಇಲ್ಲದೆ ನಮಗೆ ಕಿರೀಟವಿಲ್ಲ ಪ್ರಿಯರೇ. ಹೌದು, ಶಿಲುಬೆಯ ಮುಂದೆ ಭಾಗದಲ್ಲಿ ನಾವು ಮರಣವನ್ನು ಕಾಣ್ತೇವೆ, ಆದರೆ ಶಿಲುಬೆಯ ಹಿಂದುಗಡೆಯಲ್ಲಿ ನಾವು ಪುನರುತ್ಥಾನವನ್ನು ಕಾಣ್ತೇವೆ ಪ್ರಿಯರೇ. ಶಿಲುಬೆಯ ಮುಂದೆ ಅದು ಶಿಕ್ಷಾ ಭಾಗವಾಗಿ ಕಂಡರೂ ಅದು ನಿಜವಾಗಿಯೂ ನಿತ್ಯ ಜೀವವನ್ನು ಕೊಡುವಂಥ ಒಂದು ಭಾಗವಾಗಿದೆ ಪ್ರಿಯರೇ. ಶಿಲುಬೆಯು ಓಟವಾಗಿ ಕಂಡರೂ ಅನುಭವಿಸುವುದು ಮಹಾ ವಿಜಯವಾಗಿದೆ ಪ್ರಿಯರೇ. ಬಾಹ್ಯದಲ್ಲಿ ಶಿಲುಬೆ ನಷ್ಟವಾಗಿ ಕಂಡರೂ ಅಂತಿಮವಾಗಿ ನಾವು ದೊಡ್ಡ ಲಾಭವನ್ನು ಹೊಂದುವ ಒಂದು ಸಂಗತಿಯನ್ನು ಶಿಲುಬೆಯಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅಂತಿಮವಾಗಿ ಹೊಂದಿದ್ದು ಜೀವ ನಿಧಿಯ ಹೊರತು ಮರಣ ನಿಧಿಯನ್ನಲ್ಲ ಪ್ರಿಯರೇ. ಅದಕ್ಕೋಸ್ಕರವೇ ಶಿಲುಬೆ ಇಲ್ಲದೆ ಕಿರೀಟವಿಲ್ಲ ಪ್ರಿಯರೇ. ಈ ಶಿಲುಬೆಯ ಮಾತು ನಶಿಸುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯಲ್ಲಿರುವ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ ಪ್ರಿಯರೇ. ಪ್ರಪಂಚದಲ್ಲಿ ಅಪರಾಧ ಮಾಡಿದವರಿಗೆ ಅನೇಕ ರೀತಿಯ ಶಿಕ್ಷೆಗಳನ್ನು ಕೊಡಲಾಗ್ತಾ ಇತ್ತು. ಅಂಥ ಶಿಕ್ಷೆಗಳಲ್ಲಿ ಈ ಶಿಲುಬೆಯ ಶಿಕ್ಷೆ ಕೂಡ ಒಂದು ಆಗಿದೆ ಪ್ರಿಯರೇ. ದಂಡನೆಗೆ ಯಾವ ಒಂದು ಮಾರ್ಗಗಳನ್ನು ಅನುಸರಿಸ್ತಾ ಇದ್ರು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಕಲ್ಲುಗಳನ್ನು ಎಸೆದು ಅವರನ್ನು ಸಾಯಿಸಲಾಗ್ತಾಯಿತ್ತು. ಅಪರಾಧಗಳನ್ನು, ಪಾಪಗಳನ್ನು, ಘೋರವಾದ ಪಾಪಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ಕಲ್ಲೆಸೆದು ಕೊಲ್ಲಲಾಗ್ತಾಯಿತ್ತು. ಸಮಾಜದಲ್ಲಿ ಪಾಪಗಳನ್ನು, ಅಪರಾಧಗಳನ್ನು ಕಡಿಮೆ ಮಾಡಲಿಕ್ಕಾಗಿ ಅನೇಕ ರೀತಿಯ ಶಿಕ್ಷೆಗಳನ್ನು ಅನುಸರಿಸ್ತಾ ಇದ್ದರು. ಅಂಥ ಶಿಕ್ಷೆಗಳಲ್ಲಿ ಕಲ್ಲೆಸೆದು ಕೊಲ್ಲುವಂಥ ಶಿಕ್ಷೆ ಕೂಡ ಒಂದಾಗಿತ್ತು ಪ್ರಿಯರೇ. ಇನ್ನು ಎರಡನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಅವರನ್ನು ನೇಣು ಹಾಕುವಂಥ ಶಿಕ್ಷಾ ಪದ್ಧತಿ ಕೂಡ ಜಾರಿಯಲ್ಲಿತ್ತು ಪ್ರಿಯರೇ. ಇನ್ನು ಮೂರನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಕುರ್ಚಿಯ ಮೇಲೆ ಕುಳ್ಳಿರಿಸಿ ಅವರಿಗೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ಅವರನ್ನು ಸಾಯಿಸಲಾಗ್ತಾ ಇತ್ತು ಪ್ರಿಯರೇ. ಹಾಗೆ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಶಿರಶ್ಛೇದನ ಮಾಡುವಂಥ ಶಿಕ್ಷಾ ಪದ್ಧತಿ ಕೂಡ ಶಿಕ್ಷೆಯು ಕೂಡ ಜಾರಿಯಲ್ಲಿತ್ತು ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡ್ತೇವೆ ಪ್ರಿಯರೇ. ಹಾಗೆ ಶಿಲುಬೆಯಲ್ಲಿ ಕೈಕಾಲುಗಳಿಗೆ ಮೊಳೆ ಜಡಿದು ಅಪರಾಧ ಮಾಡಿದಂಥ ವ್ಯಕ್ತಿಗಳನ್ನು ಶಿಕ್ಷೆಗೆ ಒಳಪಡಿಸಲಾಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿಯಾಗಿ ಅಪರಾಧಿಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇವುಗಳಲ್ಲಿ ಘೋರಾತಿ ಘೋರವಾದ ಶಿಕ್ಷೆ ಯಾವುದೆಂದರೆ ಶಿಲುಬೆಯ ಶಿಕ್ಷೆ ಪ್ರಿಯರೇ. ಇದನ್ನು ಮೊದಲನೇದಾಗಿ ಪರ್ಷಿಯನ್ನರು ಈ ಶಿಕ್ಷೆಯನ್ನು ಜಾರಿಗೆ ತಂದರು. ತದನಂತರದಲ್ಲಿ ಗ್ರೀಕರು ಇದನ್ನು ಹಾಗೆ ಮುಂದುವರಿಸಿಕೊಂಡು ಹೋದರು. ತದನಂತರದಲ್ಲಿ ರೋಮ್ ಸಾಮ್ರಾಜ್ಯದವರು ಈ ಶಿಕ್ಷೆಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ರೋಮ್ ಸಾಮ್ರಾಜ್ಯದವರು ಯೆರೂಸಲೇಮಿನಲ್ಲಿ ಆಳುತ್ತಿದ್ದಾಗ ಸಮಾಜದಲ್ಲಿ ಅಪರಾಧದ ಸಂಖ್ಯೆ, ಪಾಪ ಮಾಡುವವರ ಸಂಖ್ಯೆ ಕಡಿಮೆಯಾಗಬೇಕೆಂಬುದಾಗಿ ಬಹಿರಂಗವಾಗಿ ಪಾಪಿಗಳನ್ನು ಶಿಕ್ಷೆ ಕೊಟ್ಟು ಘೋರಾತಿ ಘೋರವಾಗಿ ಶಿಲುಬೆ ಮೇಲೆ ಶಿಕ್ಷೆ ಕೊಟ್ಟು ಮರಣದಂಡೆಯ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಸಹ್ಯ ಕಾರ್ಯಗಳಲ್ಲಿ ಅನೇಕ ಪಾಪ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅಪರಾಧಿಗಳನ್ನು ಈ ರೀತಿಯಾಗಿ ಘೋರಾತಿ ಘೋರವಾಗಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಪರಾಧಿ
ಪ್ರವೃತ್ತಿಯಲ್ಲಿ ಭಾಗವಹಿಸುವಂಥ ಅಪರಾಧಿಗಳಿಗೆ ಈ ರೀತಿಯ ಶಿಕ್ಷೆಯನ್ನು ಕೊಡ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ಶಿಲುಬೆಯ ಶಿಕ್ಷೆ ಕೊಡುವುದಕ್ಕೆ ಮುಂಚೆ ವ್ಯಕ್ತಿಯನ್ನು ಅಥವಾ ಕೈದಿಯನ್ನು, ಪಾಪ ಮಾಡುವಂಥ ವ್ಯಕ್ತಿಯನ್ನು ಬಂಧಿಸಿ ಆ ವ್ಯಕ್ತಿಗೆ ನೀರು ಅಥವಾ ಆಹಾರವನ್ನು ಕೊಡದೆ ಅನೇಕ ದಿವಸಗಳವರೆಗೆ ಆ ವ್ಯಕ್ತಿಯನ್ನು ನೀರು ಆಹಾರ ಕೊಡದೆ ಹಾಗೆ ಇಡ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಹಾಗೆ ನೀರು ಆಹಾರ ಕೊಡದೇ ಇರುವಂಥ ಅಪರಾಧಿಗೆ ಭಾರವಾಗಿರುವಂಥ ಶಿಲುಬೆಯನ್ನು ಹೊರಿಸಿಕೊಂಡು ಹೋಗ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಆ ಶಿಲುಬೆಯನ್ನು ಹೊತ್ತು ಹೋಗುವ ಮುಂಚೆ ಶಿಕ್ಷೆಯನ್ನು ಕೊಡುವ ಸರದಿ ಬಂದಾಗ ಅವರನ್ನು ಕಠಿಣವಾಗಿ ಶಿಕ್ಷೆ ಕೊಡಲಾಗ್ತಾ ಇತ್ತು. ದೈಹಿಕವಾದ ಅನೇಕ ಶಿಕ್ಷೆಗಳನ್ನು ಕೊಡಲಾಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಕೆಲವು ದಿವಸಗಳವರೆಗೆ ಅವರಿಗೆ ಆಹಾರ ನೀರು ಕೊಡ್ತಾ ಇರಲಿಲ್ಲ. ಶಿಲುಬೆಯ ಮೇಲೆ ಮನುಷ್ಯನು ಶಾಂತ ರೀತಿಯಲ್ಲಿ ಒಂದೇ ಸಮಯದಲ್ಲಿ ಒಂದೇ ಗಳಿಗೆಯಲ್ಲಿ ಸಾಯದೆ ಅವರು ನೋವನ್ನು ಅನುಭವಿಸಿ, ಘೋರವಾಗಿ ನೋವನ್ನು ಅನುಭವಿಸಿ ನರಳಿ ಸಾಯುವಂಥ ಚಿತ್ರಣವನ್ನು ನೋಡಿ ಅಂದಿನ ರೋಮ್ ಸಿಪಾಯಿಗಳು ಆನಂದ ಪಡ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವರು ಶಿಲುಬೆಯಲ್ಲಿ ಮರಣ ಹೊಂದುವಾಗ ಕೇಕೆ ಹಾಕಿ ವೇದನೆಯ ಸ್ವರ ಅವರ ಬಾಯಿಂದ ಬರುವಾಗ ವಿಕೃತವಾಗಿರುವಂಥ ಸಂತೋಷವನ್ನು, ಆನಂದವನ್ನು ಅನುಭವಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಶಿಲುಬೆಯಲ್ಲಿ ಶಿಕ್ಷೆ ಕೊಡುವಂಥ ಸಮಯದಲ್ಲಿ ಹೆಚ್ಚಾಗಿ ಎದೆಗೆ, ಮೆದುಳು ಮತ್ತು ಮೊದಲಾದ ಮುಖ್ಯ ಭಾಗಗಳಿಗೆ ಹೆಚ್ಚು ಪೆಟ್ಟು ಬೀಳೋದಿಲ್ಲ. ಆದ್ದರಿಂದ ಸಾವು ಬೇಗ ಬರ್ತಾ ಇರಲಿಲ್ಲ. ಶಿಲುಬೆ ಎನ್ನುವುದು ಬಲಿಯಾಗ ಮಾಡುವಂಥ ಸ್ಥಳವಾಗಿತ್ತು ಪ್ರಿಯರೇ. ಶಿಲುಬೆಯನ್ನು ಆಯಾ ಕಾಲಗಳಲ್ಲಿ ರೋಮ್ ಸಿಪಾಯಿಗಳು, ರೋಮ್ ಸಾಮ್ರಾಜ್ಯದವರು ಈ ಶಿಲುಬೆಯನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಯಾರು ಈ ಶಿಲುಬೆಯನ್ನು ಉಪಯೋಗಿಸ್ತಾ ಇದ್ದರು, ಯಾವ ರೀತಿಯ ಶಿಲುಬೆಯನ್ನು ಉಪಯೋಗಿಸ್ತಾ ಇದ್ದರು ಎಂಬುದಾಗಿ ನಾವು ಧ್ಯಾನ ಮಾಡುವಂಥ ಸಮಯದಲ್ಲಿ ರೋಮ್ ಸಾಮ್ರಾಜ್ಯದವರು ಅವರ ಆಳ್ವಿಕೆಯ ಕಾಲದಲ್ಲಿ ಟಿ ಎಂಬ ಅಕ್ಷರದ ಆಕಾರದ ಒಂದು ಶಿಲುಬೆ ಇತ್ತು. ಇದನ್ನು ಆ್ಯಂಡೋನಿ ಶಿಲುಬೆ ಎಂದು ಕರೆಯುತ್ತಾರೆ. ತದನಂತರ ಕಾಲಕ್ರಮೇಣ ಎಕ್ಸ್ ಆಕಾರದಲ್ಲಿ ಶಿಲುಬೆ ಮಾಡಲು ಪ್ರಾರಂಭಿಸಿದರು. ಇದನ್ನು ಪೆರಿಯಾನ್ರಿಯಾ ಶಿಲುಬೆ ಎಂದು ಕರೆಯಲಾಗ್ತಾಯಿತ್ತು. ಯೇಸು ಪ್ರಭುವಿಗೆ ಶಿಲುಬೆ ಹಾಕಬೇಕಾಗಿ ಬಂದಾಗ ಒಂದು ಅಡ್ಡ ಹಲಗೆಯ ಮೇಲೆ ಕೈಗಳನ್ನು ಹಾಗೂ ಕಟ್ಟಿ ಮೊಳೆಗಳನ್ನು ಹೊಡೆದರು. ನೇರವಾದ ಹಲಗೆಯ ಮೇಲೆ ದೇಹವನ್ನು ಹಾಗೆ ಕಾಲುಗಳಿಗೆ ಮೊಳೆಗಳನ್ನು ಹೊಡೆದರು. ಅಂದರೆ ಪ್ಲಸ್ ರೀತಿಯ ಶಿಲುಬೆಯನ್ನು ಮಾಡಿದರು. ಈ ರೀತಿಯಲ್ಲಿ ಯಾಕೆ ಶಿಲುಬೆಯ ಶಿಕ್ಷೆಯನ್ನು ವಿಧಿಸಿದರು ಗೊತ್ತಾ? ಪಾಪ ಮಾಡಿದವನು ಭೂಮಿಗೆ ಮತ್ತು ಆಕಾಶದ ನಡುವೆ ಭೂಮಿಯ ಮೇಲೆ ಆತನ ಪಾದಗಳು, ಆತನ ದೇಹ ತಾಕಬಾರದು. ತಾಕಿದರೆ ಭೂಮಿ ಮಲಿನವಾಗ್ತದೆ ಎಂಬುದಾಗಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಶಿಲುಬೆಯಲ್ಲಿ ಅವರನ್ನು ಶಿಕ್ಷೆ ಕೊಡ್ತಾಯಿದ್ರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಕೆಲವು ದಿವಸಗಳವರೆಗೆ, ಕೆಲವು ಗಂಟೆಗಳವರೆಗೆ ಶಿಲುಬೆಯಲ್ಲಿ ಆ ಶಿಲುಬೆ ಶಿಕ್ಷೆಯನ್ನು ಹೊಂದುತ್ತಿದ್ದ ವ್ಯಕ್ತಿ ಆ ಶಿಲುಬೆಯಲ್ಲಿ ನೇತಾಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಬೇಗ ಸಾಯ್ತಾ ಇರಲಿಲ್ಲ ಶಿಲುಬೆಯ ಮೇಲೆ. ಬೇಗ ಸಾಯದೇ ಇರುವ ಕಾರಣ ಘೋರವಾಗಿ ಕೇಕೆಗಳನ್ನು, ಘೋರವಾದ ವೇದನೆಯನ್ನು ಅನುಭವಿಸುತ್ತಾ ನಿಧಾನವಾಗಿ ಸಾಯುವಂಥ ಪರಿಸ್ಥಿತಿ ಇತ್ತು ಪ್ರಿಯರೇ. ಅದಕ್ಕೋಸ್ಕರ ಶಿಲುಬೆಯ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು. ಶಿಲುಬೆಯ ಮೇಲೆ ಶಿಕ್ಷೆಯನ್ನು ಅನುಭವಿಸ್ತಿರುವಂಥ ವ್ಯಕ್ತಿ ಶಿಲುಬೆಯ ಮೇಲೆ ಬದುಕಿರುವಾಗಲೇ ಕಾಗೆಗಳು, ಹದ್ದುಗಳು ಮತ್ತು ಆ ಪಾಪಿಯ ಶರೀರವನ್ನು ತಿನ್ನುವುದಕ್ಕೆ ಪ್ರಾರಂಭಿಸ್ತಾ ಇದ್ದವು. ಒಂದು ವೇಳೆ ಆ ವ್ಯಕ್ತಿ ಬದುಕಿರುವಾಗಲೇ ಕಾಗೆಗಳು, ಹದ್ದುಗಳು ಆತನನ್ನು ಕುಕ್ಕಿ ತಿನ್ನುವಂಥದ್ದನ್ನು ನಾವು ನೋಡಬಹುದಾಗಿತ್ತು ಪ್ರಿಯರೇ. ಹಾಗೆ ಸತ್ತ ನಂತರ ಕೂಡ
ಆ ವ್ಯಕ್ತಿಯ ಶರೀರವನ್ನು ಕಾಗೆಗಳು, ಹದ್ದುಗಳು ಕುಕ್ಕಿ ತಿನ್ನುತ್ತಾ ಇದ್ದವು ಅನ್ನೋದನ್ನು ನಾವು ಗಮನಿಸಬೇಕಾದ ವಿಷಯವಾಗಿತ್ತು ಪ್ರಿಯರೇ. ಅಪರಾಧಗಳನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ರೀತಿಯ ಶಿಕ್ಷೆಯನ್ನು ಕೊಡಲಾಗ್ತಾ ಇತ್ತು. ಸೊ ಆ ಕಾಲದ ರೋಮನ್ ಪ್ರಭುತ್ವವು ಬಹಿರಂಗ ಸ್ಥಳಗಳಲ್ಲಿ ಈ ರೀತಿಯ ಶಿಕ್ಷೆಯನ್ನು ಕೊಡಲಾಗ್ತಾ ಇತ್ತು. ಅಪರಾಧಿಗೆ ಶಿಲುಬೆಗೆ ಹಾಕಿ ಅಪರಾಧಿಗೆ ಅವಮಾನ ಮಾಡ್ತಾಯಿದ್ರು. ಹಾಗೆ ನಾವು ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಗೂ ಶಿಲುಬೆಗೆ ಹಾಕುವುದಕ್ಕೆ ಮುಂಚೆ ಯೇಸು ಸ್ವಾಮಿಗೆ ಆಹಾರ ನೀರು ಕೊಡದೆ ಯೇಸು ಸ್ವಾಮಿಯನ್ನು ಬಂಧಿಸಿ 39 ಚಡಿಯ ಏಟುಗಳನ್ನು ಹೊಡೆದು, ಕೊರಡೆಗಳಿಂದ ಹೊಡೆದು ಆತನನ್ನು ಅನೇಕ ಹಿಂಸೆ ಕೊಡುವಂಥ ಮಾತುಗಳು, ಅಪಹಾಸ್ಯ ಮಾಡುವಂಥ ಮಾತುಗಳು, ಹಾಗೆ ಆತನನ್ನು ಹೀಯಾಳಿಸುವಂಥ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ಆತನನ್ನು ನೋಯಿಸಿದ್ರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಸೊ ಪ್ರಿಯರೇ, ಯೇಸು ಸ್ವಾಮಿ ಯಾಕೆ ಈ ರೀತಿಯ ಶಿಕ್ಷೆಯನ್ನು ಅನುಭವಿಸಿದರು? ಅವರು ಯಾವ ಅಪರಾಧಗಳನ್ನು ಮಾಡಿದರು? ಆತನು ದೇಶದ್ರೋಹಿಯೇ? ಆ ಶಿಲುಬೆ ಶಿಕ್ಷೆಯನ್ನು ಅದಕ್ಕೋಸ್ಕರ ವಿಧಿಸಿದರ? ಇಲ್ಲ. ಆತನು ಯಾವ ಅಪರಾಧವನ್ನು ಮಾಡದೆ ಪ್ರಭು ಯೇಸು ಸ್ವಾಮಿ ನಮಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ಯೇಸು ಸ್ವಾಮಿ ಖಚಿತವಾಗಿ ಯಾವ ಅಪರಾಧವನ್ನು ಮಾಡಲಿಲ್ಲ, ಯಾವ ಪಾಪವನ್ನು ಮಾಡಲಿಲ್ಲ. ಆತನು ನಿಷ್ಕಳಂಕನು, ಪರಿಶುದ್ಧನು. ಆತನು ಬದುಕಿರುವಾಗ ಸಮಾಜಕ್ಕೆ ಸವಾಲು ಎಸೆದಂಥ ವ್ಯಕ್ತಿ. ನಿಮ್ಮಲ್ಲಿ ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವವರು ಯಾರಾದರೂ ಇದ್ದಾರಾ ಎಂಬುದಾಗಿ ಸವಾಲು ಎಸೆದಂಥ ವ್ಯಕ್ತಿ ಅಂತ ಯೇಸು ಸ್ವಾಮಿ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇದೊಂದು ದೇವರ ಸಂಕಲ್ಪವಾಗಿತ್ತು, ದೇವರ ಚಿತ್ತವಾಗಿತ್ತು. ನಮ್ಮೆಲ್ಲರ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ಬಲಿಯಾಗುವಂಥದ್ದು ದೇವರ ಒಂದು ಚಿತ್ತವಾಗಿತ್ತು, ದೇವರ ಒಂದು ಸಂಕಲ್ಪವಾಗಿತ್ತು ಪ್ರಿಯರೇ. ಹೌದು ಪ್ರಿಯರೇ. ಆತನ ಬಾಯಲ್ಲಿ ಯಾವ ವಂಚನೆಯೂ ಇರಲಿಲ್ಲ. ಆತನು ಬೈಯುವವರಿಗೆ ಪ್ರತಿಯಾಗಿ ಬೈಯಲಿಲ್ಲ. ಆತನ ಆಲೋಚನೆಗಳಲ್ಲಿ, ಆತನ ಮನಸ್ಸಿನಲ್ಲಿ ಯಾವುದೇ ಪಾಪದ ಆಲೋಚನೆಗಳಿರಲಿಲ್ಲ. ಪರಮ ಪವಿತ್ರನಾಗಿ ಬದುಕಿದಂಥ ಯೇಸು ಸ್ವಾಮಿ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದರು. ಯಾಕೆ ಅನುಭವಿಸಿದರು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ನಾವು ಮಾಡಿದಂಥ ಪಾಪಗಳು ಆತನನ್ನು ಶಿಲುಬೆಯ ಶಿಕ್ಷೆ ಅನುಭವಿಸುವಂತೆ ಮಾಡಿತು ಪ್ರಿಯರೇ. ಹೌದು ಪ್ರಿಯರೇ, ನಮ್ಮ ಮೇಲೆ ಹೊರಿಸಲ್ಪಟ್ಟಂಥ ಎಲ್ಲ ದೋಷಾರೋಪಣೆಯ ಆಜ್ಞಾಪತ್ರವನ್ನು ಶಿಲುಬೆಯ ಮೇಲೆ ಕೆಡಿಸಿ ಇಲ್ಲದಂತಾಗಿ ಮಾಡಿ ಆತನು ಜಯೋತ್ಸವದೊಡನೆ ಮೆರೆಯುವುದಕ್ಕೋಸ್ಕರ ನಮ್ಮನ್ನು ಪಾಪಿಗಳಾಗಿ ಇದ್ದಂಥ ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಲು ಆತನು ನಮಗೋಸ್ಕರ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದನು ಪ್ರಿಯರೇ. ಹೌದು ಪ್ರಿಯರೇ, ಯೆಶಾಯ ಪ್ರವಾದನೆ ಪುಸ್ತಕದಲ್ಲಿ ನಾವು ನೋಡುವಂಥ ಸಮಯದಲ್ಲಿ 53ನೇ ಅಧ್ಯಾಯದಲ್ಲಿ ಆತನು ಅನುಭವಿಸಿದಂಥ ಶಿಕ್ಷೆ ನಿಜವಾಗಿಯೂ ನಮ್ಮ ಪಾಪದ ನಿಮಿತ್ತವಾಗಿ, ನಮ್ಮ ಒಂದು ಪಾಪದ ನಿಮಿತ್ತವಾಗಿ ನಾವು ತೊಳಲಿ ಬಳಲಿ ನಮ್ಮ ದಾರಿಯನ್ನು ಹಿಡಿದುಕೊಂಡು ನಾವು ಹೋಗ್ತಾ ಇದ್ವಿ. ನಾವು ಪಾಪ ಮಾಡಿದ್ವು, ನಾವು ಶಿಕ್ಷೆಗೆ ಅರ್ಹರಾಗಿದ್ವಿ. ಆದರೆ ದೇವರು ನಮ್ಮೆಲ್ಲರ ಪಾಪದ ದೋಷದ ಫಲವನ್ನು ಯೇಸು ಸ್ವಾಮಿ ಮೇಲೆ ಹಾಕಿ ನಮ್ಮೆಲ್ಲರಿಗೋಸ್ಕರ ಆತನನ್ನು ಶಿಲುಬೆಯಲ್ಲಿ ಸಜೀವ ಯಾಗ ಮಾಡಿ ಆತನು ನಮ್ಮನ್ನು ಪಾಪದಿಂದ, ಶಾಪದಿಂದ, ನಿತ್ಯ ನರಕದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಶಿಲುಬೆ ಮುಂದುಗಡೆ ನಮಗೆ ಶಿಕ್ಷೆಯಾಗಿ ಕಾಣ್ತದೆ, ಆದರೆ ಶಿಲುಬೆಯ ಹಿಂದುಗಡೆ ಪುನರುತ್ಥಾನವಿದೆ ಪ್ರಿಯರೇ. ಶಿಲುಬೆಯ ಮುಂದುಗಡೆ ಸೋಲು ಇದೆ, ಆದರೆ ಶಿಲುಬೆಯ ಹಿಂದುಗಡೆ ಜಯವಿದೆ. ಶಿಲುಬೆಯ ಮುಂದುಗಡೆ ನಮಗೆ ನೋವಿದೆ, ಆದರೆ ಶಿಲುಬೆಯ ಹಿಂದುಗಡೆ ನಮಗೆ ಸಂತೋಷವಿದೆ. ಶಿಲುಬೆಯ ಹಿಂದುಗಡೆ ನಮಗೆ ದುಃಖವಿದೆ, ಶಿಲುಬೆಯ ಹಿಂದುಗಡೆ ನಮಗೆ ಬಹು ಆನಂದವಿದೆ ಪ್ರಿಯರೇ. ಈ ಶಿಲುಬೆಯ ಧ್ಯಾನದ ಸಮಯದಲ್ಲಿ, ಈ ಶಿಲುಬೆಯ ಧ್ಯಾನ ಮಾಡುವಂಥ ಸಮಯದಲ್ಲಿ ಶಿಲುಬೆಯ ಮೂಲಕವಾಗಿ ಉಂಟಾಗುವಂಥ ಸಕಲ ಆಶೀರ್ವಾದಗಳು ದೇವರು ನಮ್ಮನ್ನು ಶಿಲುಬೆಯ ರಕ್ಷಣೆ, ಶಿಲುಬೆಯ ಮೂಲಕವಾಗಿ ಬಿಡುಗಡೆ ಕೊಟ್ಟು ಕರ್ತನು ನಮ್ಮನ್ನು ನಡೆಸಲಿ, ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಕರ್ತನ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೆನ್.